ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು 4 ಬ್ಲೌಸ್ನ ಹಾಕಿದ್ದೀನಿ. ಅದರಲ್ಲಿ 2 ತುಂಬಾ ಹೊಸ ಡಿಸೈನ್ ಹಾಕಿದ್ದೀನಿ. ಮಂಟಪ ಶೇಪಲ್ಲೇ ಹಾಕಿರೋಂತಹ ಡಿಸೈನು, ಕಟ್ ವರ್ಕಲ್ಲ ಹಾಕಿರೋದು. ತುಂಬ ಜನಕ್ಕೆ ಇವಾಗಂತೂ ಫುಲ್ಲು ಸಿಕ್ಕಾಪಟ್ಟೆ ಟ್ರೆಂಡಾಗಿ ಓಡ್ತಾ ಇರೋವಂಥದ್ದು ಈ ಥರ ಕಟ್ ವರ್ಕ್ ಡಿಸೈನು. ಮಂಟಪ ಶೇಪು ಬೋಟ್ ನೆಕ್ಕಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ ಡಿಸೈನು. ಸೊ ಅದಂಥದ್ದೇ ಒಂದು 2 ಡಿಸೈನ್ನ ಹಾಕಿದ್ದೀನಿ. ಸೊ ಒಂದೇ ಮದುವೆದು 4 ಬ್ಲೌಸ್ನ ಹಾಕಿರೋವಂಥದ್ದು. ಸೊ ಅದರಲ್ಲಿ 2 ಹೊಸ ಡಿಸೈನ್ ಹಾಕಿದ್ದೀನಿ. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಬಿಗಿನರ್ಸ್ ಇರ್ತಾರೆ. ತುಂಬ ಜನ ಎಂಬ್ರಾಯ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹೆಣ್ಮಕ್ಳು. ಇನ್ನು ಕೆಲವರು ತಂದಿರ್ತಾರೆ, ಹಾಕೋಕ್ಕೆ ಭಯ ಪಡ್ತಾ ಇರ್ತಾರೆ. ಇನ್ನು ಕೆಲವರು ಹಾಕ್ತಾ ಇರ್ತಾರೆ, ಹೆಂಗೆ ಕಾಂಬಿನೇಷನ್ ಮಾಡ್ಕೊಳ್ಳೋದು ಅಂತ ಗೊತ್ತೇ ಇರೋದಿಲ್ಲ, ಯಾವ ರೀತಿಲಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ನನ್ನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಿಸ್ ಮಾಡ್ದಂಗೆ ನೋಡಿ. ಸೊ ಪ್ರತಿಯೊಂದು ಹೆಣ್ಣುಮಗಳು ಈ ಥರ ವರ್ಕ್ನ ಮಾಡಿಕೊಂಡು ತಮ್ಮ ಮನೆಯಲ್ಲಿ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಸಂಪಾದನೆ ಮಾಡ್ಕೊಳ್ಬೋದು. ತುಂಬ ಈಸಿ ವೇನಲ್ಲಿ. ಸ್ವಲ್ಪ ಬಂಡವಾಳ ಹಾಕೋದು ಕಾಸ್ಟ್ಲಿ. ಸೊ ಅದಾದಮೇಲೆ ನೀವು ಆರಾಮಾಗಿ ದುಡಿತಾ ಹೋಗ್ಬೋದು. ಸೊ ಇವತ್ತು ಒಂದು ಕಲರ್ ಡಿಸೈನ್ ಅಂದರೆ ವರ್ಕ್ನ ತೋರಿಸ್ತೀನಿ. ಸೊ ನೋಡಿ, ನಿಮಗೆ ಕಲರ್ ಕಾಂಬಿನೇಷನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದನ್ನು ಹೈಲೈಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಸೀರೆ ಕಲರ್ ಪ್ರತಿಯೊಂದು ನಾನು ತೋರಿಸ್ತಾನೆ ಇರ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಿಗಿನರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ. ಸೊ ಬನ್ನಿ, ಫಸ್ಟ್ 4 ಡಿಸೈನ್ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅಂದ್ಬಿಟ್ಟು ನಾನು ತುಂಬ ಸಿಂಪಲಾಗಿ ಹಾಕಿರೋವಂಥದ್ದು. ಜಸ್ಟ್ 400 ರುಪೀಸ್ಗೆ ಈ ಒಂದು ಫ್ಲವರ್ ಡಿಸೈನ್. ಇದು ಸ್ವಲ್ಪ ಬೇಗನೂ ಆಗುತ್ತೆ ನನಗೆ. ಸೊ ಯಾರಾದರೂ 400 ರುಪೀಸ್ ತುಂಬ ನನಗೆ ಅರ್ಜೆನ್ಸಿ ಇದ್ದರೆ, ಅಂದರೆ ನನಗೇನಾದರೂ ತುಂಬ ಬೇರೆ ಕೆಲಸ, ಬ್ಲೌಸ್ ಎಂಬ್ರಾಯ್ಡಿಂಗ್ ತುಂಬ ಜಾಸ್ತಿ ಇತ್ತು ಅನ್ನೋವಾಗ ನಾನು ಸ್ವಲ್ಪ ಇದನ್ನು ಹಾಕೊಂಡು ಕೊಡ್ತೀನಿ. ಸ್ವಲ್ಪ ನನಗೆ ಬೇಗನೂ ಆಗುತ್ತೆ. ಮತ್ತು ಡಿಸೈನ್ ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ಎಸ್ಪೆಷಲಿ ಈ ಡಿಸೈನು. ಸೊ ಫ್ಲವರು. ಸೊ ಇದನ್ನು ಬಂದುಬಿಟ್ಟು ಬಾಟಲ್ ಗ್ರೀನಲ್ಲಿ ಹಾಕಿರೋವಂಥದ್ದು ತುಂಬ ಚೆನ್ನಾಗಿ. ಇದು ಬಂದುಬಿಟ್ಟು ಹ್ಯಾಂಡಿಗೆ ಈ ಥರ ಬಳ್ಳಿ ಹಾಕ್ಕೊಡ್ತೀನಿ. ಇದು ತುಂಬ ಇಷ್ಟಪಡ್ತಾರೆ ತುಂಬ. ಸೊ ಇದನ್ನು ಜಸ್ಟ್ 400 ರುಪೀಸ್ಗೆ ಹಾಕ್ಕೊಡೋದು. ಹೆಚ್ಚು ಕಮ್ಮಿ ಇದು ಫುಲ್ ಸ್ಲೀವ್ ಡಿಸೈನ್ಗೆ ಬರುತ್ತೆ. ತುಂಬ ಚೆನ್ನಾಗಿದೆ ಬಳ್ಳಿ. ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಯಾಗಿ ಓಡ್ತಾ ಇರಬೇಕಾದ್ರೆ ಸ್ವಲ್ಪ ಟ್ರೆಂಡಿಯಾಗಿ ಹಾಕೊಂಡು ಕೊಡೋದ್ರಿಂದ ತುಂಬ ಜನ ಮತ್ತೆ ಹುಡ್ಕೊಂಡು ಬರ್ತಾ ಸಿಂಪಲ್ ಡಿಸೈನು. ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವಲೇ ತೋರಿಸಿದ್ದು, ಇವಾಗ ತೋರಿಸೋದು 2 ಕೂಡ ನನ್ನ ಮೋಸ್ಟ್ ಫೇವ್ರೇಟೇ. ಯಾಕಂದರೆ ಇದು ತುಂಬ ಬೇಗನೂ ಆಗುತ್ತೆ ಮತ್ತು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈ ಥರ ಡಿಸೈನ ಮತ್ತೆ ಹಾಕ್ತೀನಿ ಅಂದರೂ ಈ ಥರ ಸಿಗೋಲ್ಲ, ಅಷ್ಟು ಚೆನ್ನಾಗಿರೋಂತಹ ಡಿಸೈನು. ಮಿರರ್ ವರ್ಕ್ ಇದು. ಸೊ ಆ್ಯಕ್ಚುಲಿ ಇದನ್ನು ನಾನು ಮಿರರ್ ಹಾಕೋಕ್ಕೆ ಹೋಗಲ್ಲ. ಸೊ ಎಷ್ಟೋ ಜನ ಬೇಡ ಸ್ಟೋನ್ ಹಾಕ್ಕೊಡಿ ಅಂತಾರೆ. ಸೊ ಸ್ಟೋನ್ನ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿದೆ ಮಾತ್ರ ಡಿಸೈನು. 400 ರುಪೀಸ್ಗೆ ಇದನ್ನು ಕೂಡ ನಾನು ಹಾಕ್ಕೊಡ್ತಾ ಇರೋದು. ಇನ್ನು ಹ್ಯಾಂಡಿಗೆ ನೋಡಿ ಈ ಥರ ಬಳ್ಳಿ ಬರುತ್ತೆ, ಅಂದರೆ ಚೀಟೆ ಥರ. ಸೊ ಇದು ಫ್ಲವರ್, ಇದು ಕೂಡ ನಿಮಗೆ ಫುಲ್ ಸ್ಲೀವಲ್ಲೇ ಬರುತ್ತೆ. ಸೊ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಡಿಸೈನು. ಆ್ಯಕ್ಚುಲಿ ಇದು ಬ್ಲೂ ಕಲರಲ್ಲಿ ಹಾಕಿರೋವಂಥದ್ದು. ಸ್ವಲ್ಪ ಇದು ಶೇಡ್ ಡಬಲ್ ಶೇಡ್ ಇರೋದ್ರಿಂದ, ಬ್ಲೂನೇ ಇರೋದ್ರಿಂದ ಸ್ವಲ್ಪ ಡಲ್ ಕಾಣಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಸೊ ಫುಲ್ ಸ್ಲೀವ್ಗೆ ಆರಾಮಾಗಿ ವೇರ್ನ ಮಾಡ್ಬೋದು. ಫ್ರಂಟ್ ಬಂದುಬಿಟ್ಟು ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಫ್ರಂಟ್ ಕೂಡ ಜಸ್ಟ್ 400 ರುಪೀಸ್ಗೆ ನಾನು ಹಾಕೊಂಡು ಕೊಟ್ಟು. ಇದು ಬಂದುಬಿಟ್ಟು ಹೊಸ ಡಿಸೈನು, ಪರ್ಚೇಸ್ ಮಾಡಿ ಹಾಕಿರೋವಂಥದ್ದು. ಸೊ ಇದು ಬಂದುಬಿಟ್ಟು ಬೋಟ್ ನೆಕಲ್ಲಿ ಬರುತ್ತೆ, ಮಂಟಪ ಶೇಪು ತೋರಿಸ್ತೀನಿ. ಸೊ ಇದು ಕಟ್ ವರ್ಕಲ್ಲಿ ಸೊ ಈ ಥರ ಬರುತ್ತೆ. ಇದು ಬಂದುಬಿಟ್ಟು 3 ಕಲರ್ ಕಾಂಬಿನೇಷನು. ನಾನು ಬರೀ 2 ಕಲರ್ ಕಾಂಬಿನೇಷನ್ನ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಹೈಲೈಟ್ ಕಾಣಲಿ ಅಂತೇಳಿ ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಸೊ ಸೀರೆ ಕಲರೇ ಜಾಸ್ತಿ ಬರಬೇಕಾಗಿರೋದ್ರಿಂದ ಸೊ ನಾನು ಆದಷ್ಟು ಸ್ವಲ್ಪ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಆವಾಗವಾಗ ಒಂದೇ ಕಲರ್ನ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಡಬಲ್ ಶೇಡ್ ಇತ್ತು ಅಂದರೆ ಡಬಲ್ ಶೇಡ್ ಕೊಡ್ಬೋದು. ಸೊ ಸಿಂಗಲ್ ಕಲರ್ ಈ ಥರ ಇತ್ತು ಅಂದಾಗ ನಾನು ಸೀರೆ ಕಲರ್ನೇ ಹೈಲೈಟ್ನ ಮಾಡಿ ಹಾಕ್ತೀನಿ. ಸೊ ಬುಟ್ಟ ತುಂಬ ಚೆನ್ನಾಗಿದೆ. ಸೊ ಬ್ಯಾಕ್ ಅಂತೂ ನೀವು ನೋಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಈ ಥರ ಬಂದೆ ಮಂಟಪ ಶೇಪು. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಸ್ವಲ್ಪ ದಪ್ಪ ಇರೋರ್ಗಂತೂ ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ಶೇಪು ಕೂಡ ಇತ್ತೀಚೆಗೆ ಈ ಶೇಪು ಇದು ತುಂಬಾ ಟ್ರೆಂಡಿಂಗ್ ಆಗಿ ಓಡ್ತಾ ಇರೋವಂಥದ್ದು. ಇನ್ನು ಫ್ರಂಟ್ ಬಂದು ಮಾಮೂಲಿನೇ ಬರುತ್ತೆ. ಇನ್ನು ಇದಕ್ಕೆ ಯಾವುದೇ ಥರ ಸ್ಟೋನ್ ಚೈನ್ ಬರೋದಿಲ್ಲ, ಲೆಸ್ಸು. ಯಾಕಂದರೆ ಈ ಶೇಪ್ಗೆ ಕೊಡೋಕ್ಕೆ ಬರೋಲ್ಲ. ಹಾಗಾಗಿ ಜಸ್ಟ್ ಇದನ್ನು ಸ್ಟೋನ್ ಚೈನ್ ಮಾಡ್ತೀನಿ, ಅದಕ್ಕೂ ಕೂಡ ಹಾಕಿಲ್ಲ. ಇದು ಕೂಡ ಕಟ್ ವರ್ಕ್ ಶೇಪಲ್ಲಿ ಬರೋದ್ರಿಂದ ಬೇಕು ಅಂದರೆ ಅವ್ರು ಸ್ಟೋನ್ ಲೈನ್ನ ಒಂದು ಲೈನ್ನ ಬೇಕಾದ್ರೆ ಹಾಕ್ಕೊಳ್ಬೋದು, ಬಿಡ್ಬೋದು. ಸೊ ಏನು ಬೇಡ, ಇದೇ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇದು ಕೂಡ ಮಂಟಪ ಶೇಪು. ಇದು ಬಂದುಬಿಟ್ಟು ನಾನು 1300 ರೂಪಾಯಿಗೆ ಹಾಕೊಂಡು ಕೊಟ್ಟಿರೋದು. ಇದು 1300 ರೂಪಾಯಿಗೆ ನಾನು ಹಾಕೊಡೋದು ಈ ಒಂದು ಡಿಸೈನ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಬಂದಿದೆ. ಇನ್ನು ಇದಂತೂ ನೀವು ರೇಟ್ ಕೇಳಿಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಜಸ್ಟ್ 500 ರುಪೀಸ್ಗೆ ಹಾಕೊಂಡು ಕೊಟ್ಟಿರೋ ಡಿಸೈನ್ ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಸಿಕ್ಕಾಪಟ್ಟೆ ಸೇಮ್ ಹ್ಯಾಂಡ್ ವರ್ಕ್ ಟೈಪಲ್ಲೇ ಬರೋ ಥರ ಒಂದು ಸಣ್ಣ ಹೂವು ಈ ಶೇಪ್ ಇದೆಯಲ್ವಾ. ಇವಾಗ ಹೇಳ್ತೀವಲ್ಲ, ಇತ್ತೀಚೆಗೆ ಈ ಥರ ಶೇಪ್ಗಳು ತುಂಬ ಟ್ರೆಂಡಿಂಗ್ ಆಗಿ ಓಡ್ತಾ ಇರೋವಂಥದ್ದು. ತಿಕ್ಕಾಗಿ ಬಂದೆ. ಹೂವು ಮಾತ್ರ ಎಷ್ಟು ತಿಕ್ಕು ಇದೆ ಅಂದರೆ ಚಿಕ್ಕದು. ಸೊ ಫ್ರಂಟ್ ನೋಡ್ಬೋದು ನೀವು, ಮಧುಬಾಲ ಶೇಪಲ್ಲಿ ಇದೆಯಲ್ಲ ಆ ಥರ ಬಂದಿದೆ ಫ್ರಂಟು. ಇದನ್ನು ಹೊಲಿಸಿ ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ. ತುಂಬ ದೊಡ್ಡ ಡಿಸೈನ್ ಬೇಡ ಅನ್ನೋರು ಈ ಥರ ಚಿಕ್ಕ ಡಿಸೈನ ಹಾಕ್ಕೊಳ್ಬೋದು.
ತುಂಬ ಚೆನ್ನಾಗಿರುತ್ತೆ. ಇನ್ನು ಹ್ಯಾಂಡ್ಗೆ ನೋಡಿ ಈ ಥರ ಒಂದೊಂದು ಬುಟ್ಟ ಬಂದಿದೆ. ಸೊ ಈ ಥರ ಇದಕ್ಕೂ ಕೂಡ ಸ್ಟೋನ್ ಲೆಸ್ ಬರುತ್ತೆ, ಸ್ಟೋನ್ ಲೈನ್ ಬರೋದಿಲ್ಲ. ಸೊ ಈ ಥರ ಬುಟ್ಟ ಬರುತ್ತೆ. ಪ್ಲೇನ್ ಆಗಿರೋದ್ರಿಂದ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಸ್ವಲ್ಪ ಪ್ಲೇನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ವರ್ಕ್ ಮಾಡೋ ಡಿಸೈನ್ಗಳು. ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಕೂಡ ನಾನು ಪರ್ಚೇಸ್ ಮಾಡ್ಕೊಂಡಿರೋದೆ, ಅಂದರೆ ಇದನ್ನು 2ನೇ ಸಲ ಹಾಕಿತಾ ಇದ್ದೀನಿ. ಈ ಡಿಸೈನ್ ನಮ್ಮ ಹತ್ರ ಎಕ್ಸಾಕ್ಟಾಗಿ 2ನೇ ಸಲ ಹಾಕ್ತಾಯಿದ್ದೀನಿ. ಇದೇ ಡಿಸೈನೇ ಇನ್ನೊಂದು ಇತ್ತು. ಸೊ ಅದು ನನಗೆ ತುಂಬ ಅರ್ಜೆಂಟ್ ಮಾಡಿದರು ಇವರು, ಹಾಗಾಗಿ ನನಗೆ ಪರ್ಚೇಸ್ ಮಾಡಿ ಹಾಕ್ಕೊಡೋಕ್ಕಾಗಲಿಲ್ಲ. ಇದೇ ಶೇಪೇ ಸ್ವಲ್ಪ ಡಿಸೈನ್ ಬೇರೆ ಥರ ಇತ್ತು. ಸೊ ಅವ್ರು ಅದನ್ನು ಸೆಲೆಕ್ಟ್ ಮಾಡಿದರು. ಅಂದರೆ ಅದನ್ನು ಪರ್ಚೇಸ್ ಮಾಡಿ ಹಾಕ್ಕೊಡೋಷ್ಟು ಟೈಮ್ ಇರಲಿಲ್ಲ, ಅವ್ರಿಗೆ ಬೆಳಿಗ್ಗೆನೇ ಬೇಕಾಗಿತ್ತು. ಹಾಗಾಗಿ ನಾಳೆ ಬೆಳಿಗ್ಗೆನೇ ಕೊಡಬೇಕು ನಾನು. ಹಾಗಾಗಿ ಸೊ ಇದನ್ನು ನಾನು ಇದೇ ಶೇಪಲ್ಲಿ ಬೇರೆ ಡಿಸೈನ್ ಇದೆ ಅಂತ ಹೇಳಿ ಹಾಕಿದ್ದೀನಿ. ಸೊ ಅವ್ರು ಸೆಲೆಕ್ಟ್ ಮಾಡಿದ್ದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 1100 ರೂಪಾಯಿ ಇತ್ತು. ಸೊ ಇದು ಬಂದುಬಿಟ್ಟು ಜಸ್ಟ್ 500 ರೂಪೀಸ್ಗೆ ಸಿಂಪಲಾಗಿ ಬರುತ್ತೆ, ಸೇಮ್ ಶೇಪು. ಸೊ 500 ರೂಪೀಸ್ಗೆ ಹಾಕಿದ್ದೀನಿ. ಸೊ ಇದು ಬಂದುಬಿಟ್ಟು ಅವ್ರದ್ದು ಇಷ್ಟೇ ಇರೋದು ಲೆಂತು. ಈ ಲೆಂತ್ ಬಂದು ಅವ್ರದ್ದು ಇಷ್ಟೇ ಇರೋದು. ಈ ಲೆಂತ್ ಬರುತ್ತಲ್ಲ ಫುಲ್ ಮೆಜರ್ಮೆಂಟು ಇಷ್ಟಕ್ಕೆ ಬರುತ್ತೆ. ಸೊ ಇಷ್ಟು ತುಂಬ ಚಿಕ್ಕದು ಮಾಡಿ ಹಾಕಿದ್ದೀನಿ. ನನಗೂ 90 ಸೆಂಟಿಮೀಟರ್ ಹಾಕಿದ್ದೀನಿ, ಆದರೂ ಒಂಚೂರು ಇಷ್ಟು ದೊಡ್ಡದು ಬಂದಿದೆ. ಸೊ ಇದನ್ನು ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಳ್ಳಿ, ಇಲ್ಲಿ ಕೊಡಿ, ಏನಾಗಲ್ಲ, ಇಲ್ಲಿರೋ ಗೆರೆನ ಇಲ್ಲೂ ಕೊಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕಂದರೆ ಬೋಟ್ನಿಕ್ ಅಂದಮೇಲೆ ಸ್ವಲ್ಪ ದೊಡ್ಡದೇ ಬರೋದು, ಶೇಪು ಚಿಕ್ಕದೆಲ್ಲ ಮಾಡೋಕ್ಕೆ ಬರೋಲ್ಲ. ಬೇರೆದಾದರೆ ಶೇಪು ಚೇಂಜ್ ಮಾಡ್ಕೊಳ್ಬೋದು, ಈ ಥರ ಶೇಪ್ಗಳಲ್ಲಿ ಬೋಟ್ನಿಕ್ಕಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗುತ್ತೆ. ಸೊ ಹಾಗಾಗಿ ಇಷ್ಟು ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. 500 ರೂಪೀಸ್ಗೆ ನಾನು ಹಾಕೊಂಡು ಕೊಟ್ಟಿರುವಂತಹ ಇದು 4ನೇ ಡಿಸೈನ್. ಇನ್ನು ವಿಡಿಯೋನ ನೋಡಿದಲ್ವ, ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ಬಿಗಿನರ್ಸ್ ಯಾರೇ ಇದ್ದರೂ ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟಲ್ಲಿ ಮಾಡಿ. ಸೊ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಬಿಗಿನರ್ಸ್ಗಳಿಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ನಾನು ಆಲ್ಮೋಸ್ಟ್ ಈ ಚಾನಲ್ನ ಓಪನ್ ಮಾಡಿರೋದಕ್ಕೋಸ್ಕರನೇ ನಾವು ಕೂಡ ತುಂಬ ಸ್ಟಾರ್ಟಿಂಗಲ್ಲಿ ಪ್ರತಿಯೊಂದಕ್ಕೂ ನಾವು ಕಷ್ಟಪಟ್ಟಿದ್ದೀವಿ. ನಾವು 6 ಇಯರ್ಸ್ ಆಯಿತು ನಾನು ವರ್ಕ್ ಸ್ಟಾರ್ಟ್ ಮಾಡಿ. ಅದಕ್ಕೂ ಮುಂಚೆ ನಮಗೂ ಕೂಡ ಏನೂ ಗೊತ್ತಿಲ್ಲ, ಹೆಂಗೆ ಕಾಂಬಿನೇಷನ್ ಮಾಡಬೇಕು, ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ನಮಗೂ ಗೊತ್ತಿಲ್ಲ. ನಾವು ಬರ್ತಾನೆ ಎಲ್ಲ ಕಲ್ತ್ಕೊಂಡು ಬಂದಿದ್ದು. ಸೊ ತಂದೆ ತಕ್ಷಣ ಯಾರೂ ಕಲೀಲಿಕ್ಕಾಗಲ್ಲ, ಅದು ಹೋಗಬೇಕು ಕಲಿಯೋಕ್ಕೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು. ಸೊ ನೀವು ಯಾರು ಬಿಗಿನರ್ಸ್ ಇದ್ದರೆ ನಾ ಮಿಷಿನೇ ತರಬೇಕು ಅಂತ ಇದ್ದೀರಾ ಅಥವಾ ಮಿಷಿನೇ ತೊಗೊಂಡಿದ್ದೀರಾ, ಹೆಂಗೆ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಏನು ಬೇಕೋ ಅದನ್ನು ನಾನು ಖಂಡಿತವಾಗ್ಲೂ ನನ್ನ ಒಂದು ಮಿಷಿನಲ್ಲಿ ನಾನು ಅದನ್ನು ಮಾಡಿ ತೋರಿಸು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಯಾವ ಥರನಾದರೂ ನಿಮ್ಗೆ ಏನಾದ್ರು ಐಡಿಯಾ ಇಲ್ವಾ, ನನಗೆ ಗೊತ್ತಾಗ್ತಾ ಇಲ್ವಾ, ಸೊ ಆ ಥರ ಇದ್ದರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ತೋರಿಸಿ. ನನಗೆ ಗೊತ್ತಾಗಬೇಕಲ್ವ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ ನನಗೆ. ಸೊ ನಮಗೇನು ಅನಿಸುತ್ತೆ, ನನಗೇನು ಬ್ಲೌಸ್ ಬರ್ತಾ ಇರುತ್ತೆ, ವರ್ಕ್ ಮಾಡ್ತಾ ಇರ್ತೀನಿ, ಹೊಸ ಡಿಸೈನ್ಸ್ ಆಗ್ತಾಯಿದ್ದೀನಿ, ಅದನ್ನು ತೋರಿಸ್ತಾ ಇರ್ತೀನಿ ಅಷ್ಟೇ. ನಾನು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ. ನಿಮಗೆ 4 ಡಿಸೈನಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ಒಂದೊಂದು ಡಿಸೈನ್ಗೂ ಒಂದೊಂದು ಅಮೌಂಟ್ ಅನ್ನೋದು ಇರುತ್ತೆ. ಹಾಗೆ ಕೆಲವರು ಮಿನಿಟಲ್ಲಿ ಅಂದರೆ ಹವರ್ಸಲ್ಲಿ ತೊಗೊಳ್ತಾರೆ, ಕೆಲವರು ಸ್ಟಿಚಿಂಗಲ್ಲಿ ತಗೊಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಇರುತ್ತೆ. ಕೆಲವೊಂದು ಡಿಸೈನ್ಗಳು ನೋಡಲಿಕ್ಕೆ ಚಿಕ್ಕದಂಥದ್ದು, ಸ್ಟಿಚ್ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಡಿಸೈನ್ ಇವಾಗ ನಾನು ಅದು ಮಂಟಪ ಶೇಪ್ಗೆ 1300 ತೊಗೋತೀನಿ. ಆ್ಯಕ್ಚುಲಿ ಅದು 5.5 ಅವರ್ ಡಿಸೈನ್ ಇರುತ್ತೆ. ಬ್ಯಾಕ್ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಸೊ ಒಂದ್ಸಲ ಅನಿಸುತ್ತೆ ತುಂಬ ಕಮ್ಮಿನೇ ಆಯಿತು ಅದು ಅಮೌಂಟು ಅಂತ ಅನಿಸುತ್ತೆ. ಬಟ್ ಅದೇನಂದರೆ ನಾನು ಫಸ್ಟೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅಮೌಂಟ್ನ. ಸೊ ಮತ್ತೆ ಇವಾಗ ಜಾಸ್ತಿ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಫಸ್ಟ್ ಟೈಮ್ ಹಾಕ್ಬೇಕಾದ್ರೆ ಈ ಸ್ಟಿಚ್ಗೆ ಹೌದು ಇಷ್ಟು ಅಮೌಂಟ್ ತೊಗೋಬೋದು ಅನ್ನೋಂಥ ಲೆಕ್ಕ ಹಾಕ್ಕೊಂಡಿದ್ದೆ. ಬಟ್ ಅದು ಅವರ್ಸ್ ನೋಡಿದ್ಮೇಲೆ ಇಷ್ಟು ಇಡುತ್ತೆ 5.5 ಅವರ್ಗೆ ನಾನು ಬರೀ ಜಸ್ಟ್ ಇಷ್ಟೇ ತೊಗೋತಾ ಇದ್ದೀನಿ, ಇಷ್ಟೊತ್ತು ಇಡುತ್ತೆ ಮಿಷಿನ್ ಅಂತ ಹೇಳಿದೆ. ಬಟ್ ಅದು ನಾನು ಫಸ್ಟೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಅಮೌಂಟ್ ಅದು. ಸೊ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಆ ಅಮೌಂಟ್ಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಕೆಲವೊಂದು ಹಂಗೇನೆ ನೋಡೋಕ್ಕೆ ತುಂಬ ಈಸಿ ಇರುತ್ತೆ, ಬಟ್ ಸ್ಟಿಚ್ ಮಾಡಿದಾಗ ಸಿಕ್ಕಾಪಟ್ಟೆ ಕಾಸ್ಟ್ ಇರುತ್ತೆ. ಸೊ ಬಿಗಿನರ್ಸ್ ಯಾರು ಇದ್ದಾಗ ಸ್ವಲ್ಪ ನೋಡಿಕೊಂಡು ಅಮೌಂಟ್ಗಳನ್ನು ಹೇಳ್ಕೊಡಿ. ಆಮೇಲೆ ತುಂಬ ಜಾಸ್ತಿಯಾಗಿ ಕಮ್ಮಿ ಅಮೌಂಟ್ ತೊಗೊಂಡಾಗ ಏನೂ ಗಿಟ್ಟಲ್ಲ, ಅಷ್ಟು ಬೇಜಾರಾಗ್ಬಿಡುತ್ತೆ. ಒಂಥರ ಫಿಕ್ಸ್ ಆದರೆ ಫಿಕ್ಸ್ ಆದಂಗೆ ಅದು ಮತ್ತೆ ನಾವು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ಅದೊಂದು ಥಾಟ್ ಬಿಡ್ಬಿಡಿ. ಇವಾಗ ನಾನು ಅದು ಫಿಕ್ಸ್ ಮಾಡಿಬಿಟ್ಟೆ, ಅದಕ್ಕೆ ಮೈಂಡ್ ಹೋಗುತ್ತೆ. ಆಮೇಲೆ ಯಾರು ಬಂದು ಕೇಳಿದಾಗ ಅದೇ ಬಂದುಬಿಡುತ್ತೆ ಬಾಯಲ್ಲಿ. ಸೊ ಹಂಗಾಗಿ ಸೊ ಬೇಡ ಅಂತೇಳಿ ಅಷ್ಟೇ, ಅದನ್ನೇ ಒಂದ್ಸಲ ನೀಟಾಗಿ ನೋಡಿಕೊಂಡು ಅಮೌಂಟ್ ಅನ್ನೋದನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ವೀಡಿಯೋ ಒಂದಿಷ್ಟಾದರೂ ಹೆಲ್ಪ್ ಆಗಿದ್ರೆ ಸೊ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲಲ್ಲಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ಡೌಟ್ಸ್ಗಳನ್ನ ಕೇಳಿ. ಸುಮ್ಮನೆ ನೋಡೋಲ್ಲ, ಅರ್ಧಂಬರ್ಧ ನೋಡ್ಬಿಟ್ಟು ಬರೀ ಒಂದು ಮೆಸೇಜ್ ಹಾಕ್ಬಿಟ್ರೆ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದೊಂದ್ಸಲ ಹಂಗೆ ಆಗೋಗ್ಬಿಡುತ್ತೆ. ಅಷ್ಟು ಅರ್ಧ ಮಾಡ್ಬಿಟ್ಟು ಎಷ್ಟು ಅಂತ ಹೇಳಿರ್ತೀನಿ, ಬಟ್ ಮತ್ತೆ ಆ ಅಮೌಂಟ್ ಹೇಳಿಲ್ಲ ಅಂತ ಹೇಳ್ತೆ. ಕೆಲವೊಂದೆಲ್ಲ ಆ ಥರ ಸಿಂಕ್ ಆಗಲ್ಲ. ಸೊ ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿ, ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಬಿಗಿನರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.